ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಏಲಕ್ಕಿ ಗಿಡದ ಎಲೆಯನ್ನು ಬಳಸ್ಕೊಂಡು ಟೀ ಹೇಗೆ ಮಾಡೋದು, ಅದೇ ರೀತಿಯಾಗಿ ಈ ಎಲೆಯ ಟೀಯನ್ನು ಪ್ರತಿನಿತ್ಯ ಕುಡಿಯೋದರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ವಿಡಿಯೋ ನೋಡ್ತಾ ಇದ್ರು, ಬೇಗ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಏಲಕ್ಕಿ ಗಿಡ. ಈ ಗಿಡ ನೋಡಲಿಕ್ಕೆ ಒಂದು ಮೀಡಿಯಮ್ ಹೈಟ್ ಇರುತ್ತೆ, ಅದರಲ್ಲೂ ಎಲೆ ತುಂಬ ಉದ್ದವಾಗಿರುತ್ತೆ. ಹಾಗೆಯೇ ಈ ಗಿಡದ ಬುಡದಲ್ಲಿ ಹೂಗಳು ಕೂಡ ಬಿಡುತ್ತೆ. ಹೂಗಳ ಬಣ್ಣ ಬಿಳಿ ಹಾಗೆಯೇ ತೆಳು ನೇರಳೆ ಬಣ್ಣದಲ್ಲಿ ಕೂಡಿರುತ್ತೆ. ಗಿಡದ ಬುಡದಲ್ಲಿ ನಾವು ಏಲಕ್ಕಿ ಕಾಯಿಗಳನ್ನು ಕೂಡ ನೋಡಬಹುದು. ಏಲಕ್ಕಿಯಲ್ಲಿ ಎಷ್ಟೆಲ್ಲ ಔಷಧೀಯ ಗುಣಗಳಿದೆಯೋ ಅದೇ ರೀತಿಯಾಗಿ ಏಲಕ್ಕಿ ಗಿಡದ ಎಲೆಯೂ ಕೂಡ ಅಷ್ಟೇ ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಒಳಗೊಂಡಿದೆ. ಏಲಕ್ಕಿ ಎಲೆಯ ಟೀಯನ್ನು ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಕುಡಿಯೋದರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ಅದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಇವುಗಳಿಂದ ನಾವು ಕಾಲಕ್ರಮೇಣ ರಿಲೀಫ್ ಆಗಲು ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ಏಲಕ್ಕಿ ಎಲೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದೆ. ವೈಟ್ ಲಾಸ್ ಮಾಡಬೇಕು ಅನ್ನೋರು ಇದರ ಕಷಾಯ ಅಥವಾ ಟೀಯನ್ನು ಪ್ರತಿನಿತ್ಯ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದರಿಂದ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಏಲಕ್ಕಿ ಎಲೆಯ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಏಲಕ್ಕಿ ಎಲೆಯನ್ನು ಕಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಹುಳ ಏನಾದರೂ ಇರುತ್ತೆ, ನೀಟಾಗಿ ಅದನ್ನು ಒಂದು ಸಲ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಎಲೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಐದು ನಿಮಿಷ ಆಗಿದೆ ನೋಡಿ. ಇವಾಗ ಇಷ್ಟು ಕುದ್ರೆ ಸಾಕು. ಎಲೆಯಲ್ಲಿ ಇರುವಂಥ ಹಸಿರು ಕಲರ್ ಸಾರಾಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಇವಾಗ ಒಂದ್ಸಲ ಕ್ಲೀನಾಗಿ ಇದನ್ನು ಸೋಸ್ಕೊಳ್ಳೋಣ. ನಾನು ಸ್ವೀಟ್ಗೆ ಶುಗರನ್ನು ಹಾಕಿಲ್ಲ. ನೀವೇನಾದರೂ ಸಪ್ಪೆ ಕುಡಿಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹನಿನ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಏಲಕ್ಕಿ ಎಲೆಯ ಕಷಾಯವನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.